ಮದ್ದೂರಿನ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಾದಂತಹ ಕಲ್ಲು ತೂರಾಟ ಗಲಭೆಗೆ ಸಂಬಂಧಪಟ್ಟಾಗೆ ಈಗ ನಿನ್ನೆ ಮತ್ತೆ ಇವತ್ತು 2 ದಿನನೂ ಕೂಡ ಆ ಮದ್ದೂರು ಸಂಪೂರ್ಣವಾಗಿ ಬಂದ್ ಆಗಿರುವಂಥದ್ದು. ಇವತ್ತು ಸಾಮೂಹಿಕವಾಗಿ ಗಣಪತಿ ವಿಸರ್ಜನೆ ಆಗುತ್ತೆ. ಬಹಳ ಮುಖ್ಯವಾಗಿ ಗಲಭೆ ಹಿನ್ನೆಲೆಯಲ್ಲಿ ಏನು ಮುಸ್ಲಿಂ ಯುವಕರನ್ನ ಬಂಧಿಸಲಾಗಿರುವಂಥದ್ದು. ಈ ಬಗ್ಗೆ ಮದ್ದೂರಿನ ವಕೀಲರ ಸಂಘದವರು ಕೂಡ ಬಾಯ್ಕಟ್ ಹಾಕಿರುವಂಥದ್ದು. ಅಂದರೆ ಏನು ಬಂಧಿಸಲಾಗಿರುವಂತಹ ಮುಸ್ಲಿಮರ ಪರವಾಗಿ ನಾವು ವಕಾಲತ್ ಹಾಕಲ್ಲ ಅನ್ನುವಂತಹ ಒಂದು ಮಹತ್ತರವಾದಂತಹ ಒಂದು ಹೆಜ್ಜೆ ಅಥವಾ ಬೆಳವಣಿಗೆ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ಸದ್ಯ ನಮ್ಮೊಂದಿಗೆ ಈಗ ವಕೀಲರಿದ್ದಾರೆ, ಅವ್ರನ್ನ ನಾವು ನೇರವಾಗಿ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ಸರ್, ನೀವೀಗ ವಕೀಲರಿದ್ದೀರಿ, ಗಲಭೆಗೆ ಸಂಬಂಧಪಟ್ಟಾಗೆ ಈಗ ನೀವೇನು ಮುಸ್ಲಿಮರ ಪರವಾಗಿ ಅಂದರೆ ಬಂಧಿಸಲಾಗಿರುವಂತಹ ಮುಸ್ಲಿಮರ ಯುವಕರ ಪರವಾಗಿ ವಕಾಲತ್ ಹಾಕಲ್ಲ ಅನ್ನುವಂತಹ ನಿರ್ಧಾರ ಮತ್ತು ಬಾಯ್ಕಟ್ಟನ್ನು ಕೂಡ ಮಾಡಿರುವಂಥದ್ದು. ಏನು ಹೇಳ್ತೀರಿ ಈ ಸಂಬಂಧಪಟ್ಟಾಗೆ? ನೋಡಿ ಸರ್, ಈಗ ಮುಸಲ್ಮಾನರು ಏನಿದ್ದಾರೆ ಅವರು ಈ ಮದ್ದೂರು ಪ್ರದೇಶದಲ್ಲಿ ಕೋಮು ಗಲಭೆ ಉಂಟು ಮಾಡುವ ಉದ್ದೇಶದಿಂದ ಗಲಭೆ ಎಬ್ಬಿಸಿರೋದ್ರಿಂದ ಸ್ಪಷ್ಟವಾಗಿ ಕಂಡು ಬಂದಿರೋದ್ರಿಂದ ಅದರಿಂದ ಆ ಮುಸಲ್ಮಾನರು ಏನಿದ್ದಾರೆ 22 ಜನ ಮತ್ತು ಇತರೆ ಮುಸಲ್ಮಾನರು ಪರವಾಗಿ ಯಾರೇ ವಕಾಲತ್ತು ಆಗಬಾರ್ದು ಅಂತೇಳಿ ವಕೀಲರ ಸಂಘ ಎಲ್ಲ ಸಮೂಹ ನಿರ್ಧಾರ ಮಾಡಿದ್ದು ಇಡೀ ಜಿಲ್ಲೆಗೂ ಮನವಿ ಮಾಡ್ಕೊಂಡಿದ್ದೀವಿ. ಮತ್ತು ಏನು ಹಿಂದೂ ಪರ ಕಾರ್ಯಕರ್ತರಿಗೆ ನಿನ್ನೆ ಏನು ಈ ವಿಚಾರವಾಗಿ FIRಗಳು ಮಾಡಿದ್ದಾರೆ 500ಕ್ಕೂ ಹೆಚ್ಚು ಜನಕ್ಕೆ ಉಚಿತವಾಗಿ ಕಾನೂನು ಕೊಡಬೇಕು ಅಂತೇಳಿ ನಾವು ನಿರ್ಧಾರ ಮಾಡಿದ್ದೀವಿ ಸರ್. ಓಕೆ, ಏನು ಹೇಳ್ತೀರಾ? ಮದ್ದೂರಿನಲ್ಲಿ ಇತಿಹಾಸದಲ್ಲಿ ಇದುವರೆಗೂ ಕೂಡ ಈ ರೀತಿಯಾದಂತಹ ಗಲಭೆಗಳು ಆಗಿರಲಿಲ್ಲ. ನೀವು ವಕೀಲರಿದ್ದೀರಿ, ಏನು ಹೇಳ್ತೀರಾ ಈ ಸಂದರ್ಭದಲ್ಲಿ ಈ ಘಟನೆಗೆ ಸಂಬಂಧಪಟ್ಟಾಗೆ ತಪ್ಪಿತಸ್ಥರಿಗೆ ಯಾವ ರೀತಿಯಾಗಿ ಕಾನೂನಿನ ಮೂಲಕ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದು? ನೋಡಿ ಸರ್, ಈ ವಿಚಾರವಾಗಿ ಸರ್ಕಾರ ತ್ವರಿತ ಕಾನೂನು ಕ್ರಮ ಜರುಗಿಸಿ ಅವ್ರಿಗೆ ಪ್ರತ್ಯೇಕ ನ್ಯಾಯಾಲಯ ಸ್ಥಾಪನೆ ಮಾಡಿ ಅವ್ರ ಪರವಾಗಿ ಯಾವುದೇ ರೀತಿಯ ಅನುಕಂಪ ತೋರಿಸದೆ ಕಠಿಣ ಶಿಕ್ಷೆ ಒಳಪಡಿಸಬೇಕು, ಅವರಿಗೆ ಗಡೀಪಾರು ಮಾಡಬೇಕು ಅಂತೇಳಿ ಕೇಳ್ಕೊತೀವಿ ಸರ್. ಓಕೆ, ಈಗಾಗಲೇ 500ಕ್ಕೂ ಹೆಚ್ಚು ಜನರ ವಿರುದ್ಧ FIR ದಾಖಲಾಗಿರುವಂಥದ್ದು. ಅಂದರೆ ಹಿಂದೂ ಕಾರ್ಯಕರ್ತರ ಮೇಲೆ ಏನು FIR ಆಗಿದೆ ಅವರಿಗೆ ಉಚಿತವಾಗಿ ನೀವು ಕಾನೂನು ಕೊಡ್ತೀವಿ. ಏನು 500ಕ್ಕೂ ಹೆಚ್ಚು ಜನ ಮೇಲೆ FIR ಮಾಡಿದ್ದಾರೆ ಆ ಪರವಾಗಿ ನಾವು ಉಚಿತ ಕಾನೂನು ಸಲಹೆ ಮತ್ತು ನೆರವು ಕೊಡ್ತೀವಿ ಸರ್, ವಕೀಲರ ಸಮೂಹ. ಎಸ್, ಓಕೆ. ಇದಿಷ್ಟು ಮದ್ದೂರಿನ ವಕೀಲರು ಹೇಳುವಂಥದ್ದು. ನಾವು ಹಿಂದೂ ಕಾರ್ಯಕರ್ತರ ಪರವಾಗಿದ್ದೀವಿ. ಈಗಾಗಲೇ ಏನು 500ಕ್ಕೂ ಹೆಚ್ಚು ಜನರ ಮೇಲೆ ಅಂದರೆ ಗಲಭೆ ಹಿನ್ನೆಲೆಯಲ್ಲಿ FIR ದಾಖಲಾಗಿರುವಂಥದ್ದು. ಹಿಂದೂ ಕಾರ್ಯಕರ್ತರಿಗೆ ನಾವು ಉಚಿತವಾದಂತಹ ಸೇವೆಯನ್ನು ಕೊಡ್ತೀವಿ, ನೆರವನ್ನು ಕೊಡ್ತೀವಿ ಅನ್ನುವಂತಹ ಮಾತನ್ನು ಹೇಳಿದರೆ, ಮುಸ್ಲಿಂ ಯುವಕರ ಮೇಲೆ ಏನು FIR ಆಗಿರುವಂಥದ್ದು ಅಥವಾ ಬಂಧಿಸಲಾಗಿರುವಂಥದ್ದು ಅವರ ವಿರುದ್ಧ ಅಥವಾ ಅವರ ಪರವಾಗಿ ನಾವು ಯಾವುದೇ ಕಾರಣಕ್ಕೂ ವಕಾಲತ್ತನ್ನು ನಾವು ಹಾಕಲ್ಲ ಅನ್ನುವಂತಹ ಬಾಯ್ಕಟ್ಟನ್ನು ಸದ್ಯ ಮದ್ದೂರಿನ ವಕೀಲರ ಸಂಘದವರು ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಮದ್ದೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.